ಎಲ್ಲರಿಗೂ ನಮಸ್ಕಾರಗಳು. ರಕ್ಷಿಸ್ ಕ್ಯಾಪ್ಚರ್ ಚಾನಲ್‌ಗೆ ಸ್ವಾಗತ. ಹಾಗೆ ನಿನ್ನೆ ಜೋರು ಮಳೆ ಬಂದಿತ್ತಾಯ್ತಾ, ಹಾಗೆ ಬೆಳಗ್ಗೆ ಬೆಳಗ್ಗೆನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ದೊಡ್ಡ ದೊಡ್ಡ ಮರ ಎಲ್ಲ ಬಿದ್ದೋಗಿದೆ, ಅಡಿಕೆ ಮರಗಳೆಲ್ಲ. ಹಾಗೆ ಹೂವೆಲ್ಲ ಕೊಳ್ತೋಗಿದೆ. ಹಾಗೆ ನೀರೆಲ್ಲ ರಭಸವಾಗಿ ತೋಡಲ್ಲಿ ಹರಿತಾ ಉಂಟು. ನಿನ್ನೆ ಮಳೆಯ ಜೊತೆ ಗುಡುಗು ಸಹ ಬಂದಿದ್ರೆ ಹಾಗೆ ಎಲ್ಲಿಯಾದರೂ ಅಣಬೆದಿದೆ ಅಂತೇಳಿ ಹುಡುಕಿಕೊಂಡು ನಾನು ತೋಟ ಇಡೀ ಹೋಗ್ತಾ ಇದ್ದೇನೆ. ಹಾಗೆ ಇದು ಜೇಡದ ಬಲೆ ಬೆಳಗ್ಗೆ ಬೆಳಗ್ಗೆನೇ ಎಲ್ಲ ಮುಖಕ್ಕೆ ಅಂಟಿಕೊಳ್ತದೆ. ಹಾಗೆ ನಾನು ಬೇಗ ಬೇಗ ಹೋಗ್ತಾ ಇದ್ದೇನೆ. ಈ ಗಿಡದ ಪರಿಚಯ ಇರ್ಬೋದು ನಿಮಗೆ. ಇದರಲ್ಲಿ ಆಗುವಂಥ ಹಣ್ಣು ತಲೆ ಮೇಲೆ ಕಿರೀಟವನ್ನು ಹೊತ್ತಿರ್ತದೆ. ಇದು ಅನನಾಸಿನ ಗಿಡ. ಹಾಗೆ ನಾನು ಹುಡುಕಿಕೊಂಡು ಹೋಗುವ ಲಾಸ್ಟಿಗೆ ನನಗೆ ಸಿಕ್ಕಿದೆ ವಿಷದ ಅಣಬೆ. ಅದು ಕೂಡ ಕೊಳ್ತು ಹೋಗಿತ್ತು. ಹಾಗೆ ಮಲ್ಲಿಗೆ ಗಿಡ ಸಹ ಎಲ್ಲ ಹಾಳಾಗ್ತಾ ಬರ್ತಾ ಉಂಟು. ಒಂದೊಂದು ಮಲ್ಲಿಗೆ ಆಗ್ತಾ ಉಂಟು. ಹಾಗೆ ಇದು ಮನೆಯಲ್ಲಿ ಆದಂತಹ ಮೆಣಸು. ಹಾಗೆ ನೋಡಿ ಫುಲ್ಲು ಪಾಚಿ ಹಿಡಿದಿದೆ. ಹಾಗೆ ಇದಕ್ಕಿನ್ನೆಲ್ಲ ಸುಣ್ಣ ಹಾಕಬೇಕಷ್ಟೇ. ಇದೊಂದು ಏನಂತ ನನಗೆ ಗೊತ್ತಾಗಲಿಲ್ಲ. ಹಾಗೆ ನಿಮಗೆ ಗೊತ್ತುಂಟಾ? ಒಮ್ಮೆ ನೋಡಿ ಅಂತೆ. ಹಾಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಗಾಯ್ಸ್, ನಾವು ಸಣ್ಣದಿರುವಾಗ ಸ್ಲೇಟ್ ಎಲ್ಲ ಉಜ್ಜಲಿಕ್ಕೆ ಯೂಸ್ ಮಾಡ್ತಿದ್ದಂತಹ ನೀರು ಕಡ್ಡಿಯೇ ಇದು. ಹಾಗೆ ಯಾರಿಗೆಲ್ಲ ಇದರ ಪರಿಚಯ ಇದೆ ಒಂದು ಲೈಕ್ ಮಾಡಿ. ಹಾಗೆ ನಾನಿಗೆ ತೋರಿಸ್ತಿರೋದು ಇದು ನಾವು ಸಣ್ಣದಿರುವಾಗ ಇದರಲ್ಲಿ ಆಟ ಎಲ್ಲ ಆಡ್ತಿದ್ವಲ್ಲ. ಇದು ಸ್ವಲ್ಪ ದೊಡ್ಡದಾಗಬೇಕು, ಇನ್ನು ಬೆಳಿಬೇಕು. ಆನಂತರದಲ್ಲಿ ಒಂದಕ್ಕೊಂದು ಸಿಕ್ಕಿಸಿ ಆಟ ಆಡೋದು ಇದರಲ್ಲಿ. ಇದರ ನೇಮ್ ಕೂಡ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ಬೇಗ ಬೇಗ ಚಹಾ ಎಲ್ಲ ಕುಡಿದು ನಾನು ನನ್ನ ತಮ್ಮ ತಂಗಿ ಎಲ್ಲ ಸೇರಿ ನಾವು ನೆಲ್ಯಾಡಿಗೆ ಹೋದ್ವಿ. ಇದು ನೆಲ್ಯಾಡಿಯಲ್ಲಿ JCE ಕಡೆಯಿಂದ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ. ಹಾಗೆ ಅಲ್ಲಿಗೆ ನಾನು ನನ್ನ ತಂಗಿ ತಮ್ಮ ಎಲ್ಲ ಹೋದದ್ದು. ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು 50 ವರ್ಷ ಮೇಲ್ಪಟ್ಟಿನವರೆಗೆ ಕೂಡ ಎಲ್ಲ ರೀತಿಯಾದಂತಹ ಬೇರೆ ಬೇರೆ ಗೇಮ್ಸನ್ನು ಏರ್ಪಡಿಸಿದ್ರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಮ್ಮ ಊರಿನ ಅದ್ಭುತ ನಿರೂಪಕರಾದಂತಹ ಶ್ರೀ ಸುರೇಶ್ ಪಡಿಪಂಡೆಯವರು ಮಾಡಿದರು. ಸ್ಪಷ್ಟ ಮಾತು ಹಾಗೂ ವಿಶಿಷ್ಟ ಶೈಲಿಯಲ್ಲಿ ನಿರೂಪಣೆಯನ್ನು ಮಾಡಿ ಎಲ್ಲರ ಮನ ಗೆದ್ದಂತಹ ನಿರೂಪಕ ಇವರು ಕಬಡ್ಡಿ ಮತ್ತು ಹಗ್ಗಜಗ್ಗಾಟದ ಅದ್ಭುತ ನಿರೂಪಕರು. ಹಾಗೆ ಅದು ಮಾತ್ರ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ನಿರೂಪಣೆಯನ್ನು ಮಾಡ್ತಾರೆ. ಇವರ ನಿರೂಪಣೆ ನೋಡಲಿಕ್ಕೇ ತುಂಬ ಚೆಂದ. ಹಾಗೆ ಇಲ್ಲಿ ಸ್ಲೋ ಬೈಕ್ ರೇಸಿಂಗ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಫಸ್ಟ್ ಯಾರು ಹೋದ್ರು ಅವರಲ್ಲ ವಿನ್, ಲಾಸ್ಟಿಗೆ ಬರ್ತಾರೆ ಅವರು. ಕಾಲು ಕೆಳಗೆ ಬಿಟ್ಟರೆ ಫೌಲು. ಹಾಗೆ ನಿಧಾನಕ್ಕೆ ಕಾಲು ಬಿಡದೆ ನಿಧಾನಕ್ಕೆ ಯಾರು ಬರ್ತಾರೆ ಅವರು ಫಸ್ಟ್. ಹಾಗೆ ಇದು ಪುರುಷರಿಗೆ ಸ್ಲೋ ಬೈಕ್ ರೇಸಿಂಗ್, ಮಹಿಳೆಯರಿಗೆ ಆದರೆ ಸ್ಲೋ ಸ್ಕೂಟಿ ರೇಸಿಂಗ್ ಇತ್ತು. ಮತ್ತು ಥ್ರೋ ಬಾಲ್, ಹಗ್ಗ ಜಗಾಟ, ಮತ್ತು ಪಟ್ಟಣಕ್ಕೆ ಬಾಂಬು, 50 ವರ್ಷ ಮೇಲ್ಪಟ್ಟವರಿಗೆ ಗೂಟಕ್ಕೆ ರಿಂಗ್ ಹಾಕೋದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಗೇಮ್ಸ್ ಎಲ್ಲ ಇತ್ತು. ಹಾಗೆ ನಾನು ಥ್ರೋ ಬಾಲಿಗೆ ಪಾರ್ಟಿಸಿಪೇಟ್ ಮಾಡಿದೆ. ಇನ್ನು ಹಗ್ಗ ಜಗಾಟ ಲಾಸ್ಟಿಗೆ ಅಂತ ಹೇಳಿ, ಇನ್ನು ಮಳೆ ಬರಲಿಕ್ಕೆ ಆಯಿತು ಅಂತೇಳಿ ನಾವು 3 ಜನ ಕೂಡ ಹೊರಟ್ವಿ. ಮಧ್ಯಾಹ್ನದ ಊಟ ಮಾತ್ರ ಸೂಪರ್ ಇತ್ತು. ಗಂಜಿ ಅನ್ನ ಮತ್ತು ಎಟ್ಟಿ ಚಟ್ನಿ, ಹಾಗೆ ಮಜ್ಜಿಗೆಯಲ್ಲಿ ಹಾಕಿಟ್ಟ ಮೆಣಸು, ಹಾಗೆ ಅಲಸಂಡೆ ಪಲ್ಯ. ಹಾಗೆ ಅದೆಲ್ಲ ಅಲ್ಲೆಲ್ಲ ಮುಗಿಸಿ ನಾನು ಮತ್ತು ನನ್ನ ತಂಗಿ ತಮ್ಮ ಹೊರಟ್ವಿ. ಹಾಗೆ ತಂಗಿ ನಮಗೆ ಐಸ್ ಕ್ರೀಮ್ ತಂದು ಕೊಟ್ಟಳು. ಹಾಗೆ ನೆಲ್ಯಾಡಿಲಿರುವಂತಹ ABC ಕೆಫೆಗೆ ಹೋಗುವ ಅಂತೇಳಿ ಮನಸ್ಸಾಯಿತು. ಹಾಗೆ ಊಟ ಎಲ್ಲ ಮಾಡಿ ಆಯ್ತು, ಇನ್ನು ಜ್ಯೂಸ್ ಆದರೂ ಕುಡಿಯುವ ಅಂತೇಳಿ ನಾವು 3 ಜನ ಕೂಡ ಹೊರಟ್ವಿ. ABC ಕೆಫೆಗೆ ಹೋದ್ವಿ. ಹಾಗೆ ಒಳಗೆ ಮಾತ್ರ ಸೂಪರ್ ಉಂಟು ಮಾತ್ರ. ನೀವು ಕೂಡ ಬೆಂಗಳೂರು ಮಂಗಳೂರು ಹೈವೇಲಿ ಹೋಗುವಾಗ ನೆಲ್ಯಾಡಿಲಿ ಏನಾದರೂ ಇದ್ದರೆ ನೀವು ಒಮ್ಮೆ ಈ ಕೆಫೆಗೆ ಭೇಟಿ ಕೊಡಿ. ಹಾಗೆ ನನ್ನ ತಮ್ಮ ಮತ್ತು ತಂಗಿ ಸೇರಿ ಇಬ್ಬರು ಸಹ ಆರ್ಡ್ರ್ ಮಾಡಿದ್ದಾರೆ. ಮೊಮೋಸ್ ಮತ್ತು ಜ್ಯೂಸ್ ಆರ್ಡ್ರ್ ಮಾಡಿದ್ದಾರೆ. ಹಾಗೆ ಇದನ್ನು ಕುಡಿದು ಹಾಗೆ ಇನ್ನು ರಿಕ್ಷಾದಲ್ಲಿ ನಾವು ಮನೆಗೆ ಹೋಗ್ತಾ ಇದ್ದೇವೆ, ನಾವು 3 ಜನ ಕೂಡ. ಹಾಗೆ ಮನೆಗೆ ಬರುವಾಗ ಕೋಳಿಗೆ ಹಾಕಿದ ಅಕ್ಕಿಯನ್ನು ಅಳಿಲು ತಿಂತಾ ಇತ್ತು. ಹಾಗೆ ಅದನ್ನು ನೋಡಲಿಕ್ಕೆ ನನ್ನ ಚೆಂದ, ಅದು ತಿನ್ನೋದೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಬಂದು ಕನ್ನಚಾಯ ವಿತ್ ಚಕ್ಕುಲಿ ಎಲ್ಲ ತಿಂದು ನಾನು ಹೊರಟದ್ದು ತೋಟಕ್ಕೆ ಅಪ್ಪ ಅಮ್ಮ ತಮ್ಮ ಎಲ್ಲ ಹೋಗಿದ್ದಾರೆ ಮದ್ದು ಬಿಡಲಿಕ್ಕೆ. ಹಾಗೆ ನಾನು ಸುಮ್ಮನೆ ಹೋಗುವ ಅಂತೇಳಿ ಹೊರಟೆ. ಇದು ಹಳೆ ಕಾಲದಿಂದಲೂ ಕೂಡ ಮದ್ದು ಬಿಡಲಿಕ್ಕೆ ಅಂತೇಳಿ ಅಡಿಕೆ ಮರಕ್ಕೆ ಮದ್ದು ಬಿಡಲಿಕ್ಕೆ ಅಂತೇಳಿ ಯೂಸ್ ಮಾಡುವಂತಹ ಒಂದು ಸಾಧನ. ಆದರೆ ಈಗ ಮಿಷಿನ್ ಎಲ್ಲ ಬಂದು ಮಿಷಿನಲ್ಲಿ ಕೆಲವರು ಹೊಡಿತಾರೆ. ನಾನೀಗ ಹೇಳಿದಂತಹ ಸಾಧನದಲ್ಲಿ ಇಬ್ಬರು ಕೆಲಸಕ್ಕೆ ಬೇಕು. ಈ ಮಿಷಿನ್ ಮಾಡುವಂತಹ ಕೆಲಸವನ್ನು ಇಲ್ಲಿ ಒಬ್ಬ ಮನುಷ್ಯ ಮಾಡಬೇಕಾಗ್ತದೆ. ಮತ್ತು ನಾರ್ಮಲ್ ಆಗಿ ಒಬ್ಬ ಮರಕ್ಕೆ ಹತ್ತಿ ಮದ್ದು ಬಿಡಲಿಕ್ಕೆ ಮತ್ತು ಮದ್ದು ಹಾಕಲಿಕ್ಕೆ ಒಬ್ಬ ಆ ಥರ ಬೇಕಾಗ್ತದೆ. ಈಗ ತಂತ್ರಜ್ಞಾನಗಳೆಲ್ಲ ಮುಂದುವರಿದ ಕಾರಣ ಈಗ ಮರಕ್ಕೆ ಹತ್ತಿ ಬಿಡುವ ಬದಲು ಈಗ ಒಂದು ಉದ್ದವಾದಂತಹ ಕರೆ, ನಮಗೆ ಬೇಕಾದಷ್ಟು ಉದ್ದ ಮಾಡಬೇಕಾದಂತಹ ಒಂದು ಕರೆ ಬಂದಿದೆ. ಹಾಗೆ ಆ ಕರೆ ನಿಮಗೆ ಕೂಡ ಬೇಕಿದ್ದರೆ ನಾನು ಲಾಸ್ಟಲ್ಲಿ ಈ ಲಾಗ್ನ ಲಾಸ್ಟಲ್ಲಿ ಅವರ ನಂಬರೆಲ್ಲ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಬಾಳೆಕಾಯಿ ಕಾಣಿಸ್ತಿರ್ಬೋದು ನಿಮಗೆ. ಬಾಳೆಕಾಯಿಯ ಕೆಳಗಡೆ ಅದನ್ನು ನಾವು ಕೆಳಗಡೆ ಪೂಂಬೆ ಅಂತೇಳಿ ಕರಿತೇವೆ. ಅದರಲ್ಲೊಂದು ಹೂ ಆಗ್ತದೆ. ಅದನ್ನು ಕೂಡ ಕೆಲವರು ಅದರಲ್ಲಿ ಸಿಹಿ ಅಂಶ ಇರ್ತದೆ, ಅದು ಚೆಂದ ಆಗ್ತದೆ. ಹಾಗೆ ಈ ಪೂಂಬೆಯನ್ನು ಪಲ್ಯ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ತುಂಬ ಚೆಂದ ಆಗ್ತದೆ ಮಾತ್ರ. ನಾವೀಗ ಮದ್ದು ಬಿಡಲಿಕ್ಕೆ ತಂದಿರುವಂತಹ ಸಾಧನದಲ್ಲಿ ನಾವು ಇಲ್ಲಿ ನಿಂತ್ಕೊಂಡು ಇಲ್ಲಿ ಒಬ್ಬರು ನಿಂತ್ಕೊಂಡು ಈ ಒಂದು ಕೋಲನ್ನು ಎದುರು ಈ ಥರ ಪ್ರೆಸ್ ಮಾಡಬೇಕು. ಅಲ್ಲಿ ಒಂದು ಬಕೆಟಲ್ಲಿ ಅಥವಾ ಮದ್ದೇನಾದ್ರು ಇಟ್ಕೊಂಡಿರಬೇಕು. ಆನಂತರ ಈ ಪೈಪ್, ನೀಲಿ ಕಲರ್ ಪೈಪ್ ಇದೆಯಲ್ಲ, ಇದರಲ್ಲಿ ಮದ್ದು ಆ ತಾಮ್ರದ ಒಂದು ಇದೆಯಲ್ಲ ಅದರಿಂದ ಒಳಗಡೆ ಹೋಗಿ ಈ ಪೈಪಿನ ಮುಖಾಂತರ ಮದ್ದು ಈ ಕರೆ ಅಂತ ಕರಿತೀವಲ್ಲ, ಈ ಒಂದು ಸ್ಟ್ಯಾಂಡ್ ಇದೆ ಉದ್ದದ್ದು, ಅದ್ರ ಒಳಗಡೆ ಫಿಕ್ಸ್ ಆಗಿರ್ತದೆ. ಇದು ಈ ಪೈಪ್ ಕೂಡ ಒಳಗಡೆಯಿಂದ ಅದರ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಸೆಟ್ ಮಾಡ್ಕೊಳ್ಬೋದು. ಆ ಥರ ಸೆಟ್ ಮಾಡಿಕೊಂಡು ಉದ್ದ ಮರ ಎಷ್ಟು ಉದ್ದ ಇದೆ ಅದರ ಪ್ರಕಾರ ನಾವು ಸೆಟ್ ಮಾಡ್ಕೊಳ್ಳೋದು. ಆನಂತರ ಅದರ ಮುಖಾಂತರ ನಾವು ಮದ್ದು ಬಿಡುವಂಥದ್ದು. ಹಾಗೆ ನಿಮಗೆ ಏನಾದರೂ ಈ ಕರೆ ಬೇಕಿದ್ದರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಬೇರೆ ಏನಾದರೂ ಉಪಕರಣಗಳು ಬೇಕಿದ್ದರೆ ನೀವು ಇಲ್ಲಿ ಕಾಣಿಸ್ತಿರುವಂತಹ ಈ ನಂಬರಿಗೆ ಕಾಲ್ ಮಾಡ್ಬೋದು. ಮೇಲೆ 81057092
84. ಹಾಗೆ ಇಲ್ಲಿಗೆ ಲಾಗನ್ ಎಂಡ್ ಮಾಡ್ತಿದ್ದೇನೆ. ಹಾಗೆ ಯಾರೆಲ್ಲ ನನ್ನ ಲಾಗನ್ ಹೊಸತಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಹೇಗೂ ರಾಮ್ ಮುಂದಿನ ಲಾಗಲ್ಲಿ ಸಿಗುವ.